ಹಾಗಾಗಿ ವೇದಿಕೆ ಮೇಲಿರುವಂತಹ ಗಣ್ಯರು ಹಾಗೂ ತಾವೆಲ್ಲರೂ ಎದ್ದು ನಿಂತುಕೊಂಡು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ. ನಾಡಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ. ಕನ್ನಡ ಬೇರೆ ಸಂಜೆಯ ಸಮಾರಂಭದಲ್ಲಿ ಸಮಾರಂಭವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ನಮ್ಮ ನಾಡ ಹಬ್ಬ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಈ ದಸರಾ ನಮ್ಮ ದಸರಾ ಕಾರ್ಯಕ್ರಮಕ್ಕೆ ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ನಾನು ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರಿಗೂ ಕೂಡ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಮಾನ್ಯರ ತಾಯಿಯವರಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ HT ಮಂಜೂರ್ ಅವರು ಆಗಮಿಸಿದ್ದಾರೆ. ಅವರು ಅಧ್ಯಕ್ಷರಾಗಿರುವಂತಹ ಶ್ರೀಮತಿ HB ಶ್ರುತಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸುಮಾರು ಅಮೆರಿಕದಲ್ಲಿ 10 ವರ್ಷಗಳ ಕಾಲ ಹೆಚ್ಚು ಅಮೆರಿಕದಲ್ಲಿ ಕೆಲಸವನ್ನ ಮಾಡಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂತೆ ತಾಯ್ನಾಡಿನ ಪ್ರೀತಿಯನ್ನ ಮೆರೆಯುವ ಮೂಲಕ ತಾಯ್ನಾಡಿಗೆ ಮರಳಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಆಶಾಭಾವನೆ ಇಟ್ಕೊಂಡು ಮತ್ತೆ ವಾಪಸ್ಸು ಬಂದು ಇಲ್ಲೂ ಕೂಡ ಉನ್ನತವಾದ ಸಾಧನೆಯನ್ನು ಮಾಡಿ ಅಧಿಕಾರಿಯಾಗಿ ಸೇವೆಯನ್ನು ಮಾಡಿ ಇದೀಗ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ನೇಮಕ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ P. ಪ್ರಭುದೇವರವರು ಆಗಮಿಸಿದ್ದಾರೆ. ಅವರಿಗೆ ನಾವು ಗೌರವ ಸಮರ್ಪಣೆ ಇದನ್ನ ಮಾಡ್ತಾ ಇದ್ದೀವಿ. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಪಂಚಾಯಿತಿಯ CEO ಆಗಿರುವಂತಹ ಶೇಖ್ ತನ್ವೀರ್ ಆಸಿಫ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜ್ ಅವರು ಕೂಡ ಸ್ವಾಗತವನ್ನ ಬಯಸ್ತೇನೆ. ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ತಹಸೀಲ್ದಾರ್ ಶ್ರೀರಂಗಪಟ್ಟಣ ಪರಶುರಾಮ್ ಅವರಿಗೆ ಹಾಗೂ ತಾಲೂಕ್ ಪಂಚಾಯಿತಿಯ EO ವೇಣೂರವರಿಗೆ ರಾಜಣ್ಣ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಪಾಂಡುಪುರ ಉಪವಿಭಾಗದ ಇವತ್ತು ನೂತನವಾಗಿ ಹಾಗೂ ವಿಶೇಷವಾಗಿ ಈ ಒಂದು ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನ ನೋಡಿ ಆಸ್ವಾದಿಸಲಿಕ್ಕೆ ಬಂದಿರುವಂತ ಎಲ್ಲ ಸಹೃದಯ ಬಂಧುಗಳಿಗೂ ಕೂಡ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಂಡ್ಯ DCC ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಅಶೋಕ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. DCC ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಗಣ್ಯರಿಗೂ ಸಮರ್ಪಿಸುತ್ತಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ನಾಡ ಉತ್ಸವವನ್ನು 5 ದಿವಸ
ನಾಲ್ಕು ದಿವಸ ಬಹಳ ತಿರುಗುಗಳಿಂದ ಅಕ್ಷರನೇ ಮಾಡಿ ಇವತ್ತು ಅಂತಿಮತೆ ಹೊರಗಿದೆ. ಈ ಸಂದರ್ಭದಲ್ಲಿ ನನ್ನ ಆತ್ಮೀಯರು, ಹಿರಿಯ ಸಚಿವರು ಅವರನ್ನ ನಾವೆಲ್ಲ ಸಾವುಕಾರ ಅಂತ ಕರಿತೀವಿ. ಎಲ್ಲರಿಗೂ ಆತ್ಮೀಯ ಸಚಿವರು ಸುಪ್ರೀಂಕೋರ್ಟ್ನ ಪುಸ್ತಕ ಕಾರ್ಯಕ್ರಮದ ವೇದಿಕೆಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಶಿವರಾಮಸ್ವಾಮಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು, ಹಿರಿಯ ಶಾಸಕರ ರಮೇಶ್ ಸತೀಶ್ವರ ವೇದಿಕೆಗಳಾದ ಶಾಸಕರಾದ ವ್ಯಕ್ತಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿವೇಕಾನಂದ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಎಸ್ ಪಿ ಸಿಟಿ ಅವರೇ, ಇನ್ನೋರ್ವ ಮಾಜಿ ಶಾಸಕರು ಶರ್ಮಾ ಪೊಲೀಸ್ ಇನ್ನಿತರ ಸೇವೆ ಮಾಡುವವರಿಗೆ ಸೂಕ್ತವಾದ ವೇದಿಕೆಯಿಂದ ನಡೆಸ್ತಾರೆ. ಇಂಥ ವೇದಿಕೆ ಬಹಳಷ್ಟು ಅವಕಾಶ ಸಿಗ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರು ಒಳ್ಳೆಯ ಅವಕಾಶವನ್ನು ಸಿದ್ಧಪಡಿಸಿದ ಜಿಲ್ಲಾ ಪಂಚಾಯತಿ ಮತ್ತು ಶಾಸಕರು ಆಗಿದೆ. ಈ ವೇದಿಕೆ ಮುಖಾಂತರ ಅವರ ರಾಜ್ಯವನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ 20 ವರ್ಷದಿಂದ ಇದೇ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆ ಕಾರ್ಯಕ್ರಮದಿಂದ ಬಹಳಷ್ಟು ಜನ ಕಲಾವಿದರಾಗಿದ್ದಾರೆ. ಈಗ ಮಾಡ್ತಿದ್ದಾರೆ, ಆಶಯಗಳಾಗಿದ್ದಾರೆ. ಬಹಳಷ್ಟು ಜನ ಬದುಕಬೇಕು ಅಂತ ಪ್ರಯತ್ನ ಸತೀಶ್ ಅದೇ ಮಾತುಕತೆ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಈ ವೇದಿಕೆ ಕಾರಣ ಉತ್ಸವ ಮೂಲಕ ಉನ್ನತ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಅವರ ಮದುವೆಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಿಕ್ಕಿದೆ. ನಮ್ಮೆಲ್ಲ ಗೌರವಾನ್ವಿತ ಎಲ್ಲ ಪುಸ್ತಕಗಳ ಸದಸ್ಯರ ನ್ಯಾಯಾಲಯದ ತಾಯಂದ್ರ ಅನುಸಂಬಂಧ ಸ್ನೇಹಿತರ ಮಾಧ್ಯಮ ಮಿತ್ರರ ಕಳೆದ 4 ದಿನಗಳಿಂದ ಏನು ನಡೆದು ನಾಡ ಹಬ್ಬ ದಸರಾ ವಿಜಯನಗರದ ಅರಸುವರ ಪರಂಪರೆಯ ನಂತರ 414ನೇ ದಸರಾ ಕಾರ್ಯಕ್ರಮಕ್ಕೆ ನಾನೆಲ್ಲರನ್ನ ಆತ್ಮೀಯವಾಗಿ ನಾನು ವಿನಂತಿ ಮಾಡಿದೆ. ಅದನ್ನು ನಮ್ಮ ನೆಚ್ಚಿನ ನಾಯಕರಾಗಿದ್ದಂಥ ಹಾಗೂ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದಂಥ ಕುಮಾರಣ್ಣ ಎಲ್ಲರೂ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿ ನಾನೇ ವೈಯಕ್ತಿಕವಾಗಿ ವಿನಂತಿ ಮಾಡಿದೆ ಪತ್ರಿಕೆ ಸಮಾರಂಭಕ್ಕೆ ಅಂತೇಳಿ. ಉದ್ಘಾಟನೆ ಸಮಾರಂಭದಲ್ಲಿ ನಾನು ಕರೆದು ಮಾತಾಡಿದ ಸಮಯದಲ್ಲಿ ಅವರ ಪತ್ರಿಕಾಗೋದ ಗಣ್ಯ ನನ್ನ ಶುಭ ಆಶೀರ್ವಾದಗಳು ನಿಮ್ಮಲ್ಲಿರ್ತದೆ, ಅತ್ಯಂತ ಯಶಸ್ವಿಯಾಗಿ ನಡೆದಿ ಶ್ರೀರಂಗನಾಥನ ಆಶೀರ್ವಾದ ಇರಲಿ ಎಂಬಂತ ಮಾತನ್ನು ಹೇಳಿದರು.
ಅಲ್ಲ, ಅಮೆರಿಕಾದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು ಕೂಡ ತಾಯ್ನಾಡಿನ ಸೆಳೆತ ಎಷ್ಟರ ಮಟ್ಟಿಗಿತ್ತು. ನಮ್ಮ ಜನರು, ನಮ್ಮ ಪ್ರೀತಿ, ಈ ನೆಲ, ಈ ಭೂಮಿ ಮತ್ತೆ ಇಲ್ಲಿ ಬರಬೇಕು ಅಂತ ಕೈ ಬೀಸಿ ಕರೆಸಿದ ಕಾರಣ ಮತ್ತೆ ಹಿಂದಿರುಗಿ ಇಲ್ಲಿ ಬಂದು ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿ ಹುದ್ದೆಗಳನ್ನು ಅಲಂಕರಿಸುವ ಈಗ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿರುವಂತಹ ಡಾಕ್ಟರ್ ಬಿ ಪ್ರಭುದೇವ್ರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಈ ವೇದಿಕೆ ಗೌರವವನ್ನು ಸಮರ್ಪಿಸ್ತಾ ಇದೆ. ಅತ್ಯಂತ ಗೌರವದಿಂದ ಈ ಇರುವುದರಿಂದ ನಾನು ಕೇವಲ ಒಂದೆರಡು ಮಾತುಗಳಲ್ಲಿ ಮುಗಿಸೋಣ ಅಂತ ಹೇಳ್ತಾ ಇದ್ದೀನಿ. ಭಾಳ ಸಮಯದಿಂದ ಕಾಯ್ತಾ ಇದ್ದೀರ. ನಮ್ಮ ಊರಿನಲ್ಲಿ ನಾಡ ಹಬ್ಬ ದಸರಾ ಪ್ರಯುಕ್ತ ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲಿರುವ ಕರ್ನಾಟಕ ಸರ್ಕಾರದ ದಿಗ್ಗಜರ ಸಚಿವರುಗಳಾದಂತಹ ನಮ್ಮ ನಮ್ಮೆಲ್ಲರ ಹಿರಿಯ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿ ಅವರಿಗೂ ಹಾಗೂ ಬಹಳ ಸರಳ ಸಜ್ಜನಿಕೆಯ ಅತ್ಯಂತ ಬಹಳ ಉನ್ನತ ಮಟ್ಟದ ಸಚಿವರಾದಂತಹ ಅವಕಾಶ ಸತೀಶ್ ಜಾರಕಿಹೊಳಿ ಆಗಿತ್ತಲ್ಲ ಅಂತ ಇಲ್ಲ, ಈಗ ಅದಕ್ಕೆ ಹೇಳಿದ್ರು ಚೆಲುವಣ್ಣವರು ಇಲ್ಲ, ಅವ್ರಿಗೆ ಭಾಳ ಊರಿನ ಮಮತೆ ಇಲ್ಲೇ ಇರಬೇಕು ಅಂತೇಳಿ KS ಮಾಡಿ ವಾಪಸ್ ಬಂದು ನಾನು ಕಂಟಿನ್ಯೂ ಮಾಡಿ ಎಲ್ಲಿ ನಾನು ಸಂದರ್ಶನ ಆಗಿದ್ನೋ ಅಲ್ಲೇ ನಾನು ಸಂದರ್ಶನ ಮಾಡುವವನಾಗಿದ್ದೇನೆ. ಇದಕ್ಕೆ ನನಗೆ ಸಂತೋಷ ಆಗ್ತದೆ. ಇದೆಲ್ಲದರ ಜೊತೆಗೆ ನನಗೆ ನಾವು ಯಾವಾಗಲೂ ಭಾಳ ನನಗಿಂತ ಹೆಚ್ಚಾಗಿ ನೀವು ತಿಳ್ಕೊಂಡಿದ್ರು ಇಲ್ಲೋ ಗೊತ್ತಿಲ್ಲ, ಈ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡುವಂತಹ ಅತ್ಯಂತ ಜಿಲ್ಲಾಧಿಕಾರಿಯಾದಂತಹ ಸರಳ ಸಹ ಎಲ್ಲ ನನ್ನ ಮಣ್ಣಿನ ಅಣ್ಣ ತಮ್ಮಂದಿರಿಗೆ, ನನ್ನ ಜಿಲ್ಲೆಯ ಜನಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಷ್ಟಪಡ್ತೀನಿ. ಜೊತೆಗೆ ವೇದಿಕೆಯನ್ನು ಅಲಂಕರಿಸಿದಂತಹ ಮಾನ್ಯ ಶಾಸಕರು ಶ್ರೀ ಮಧುರ್ ಅವರಿಗೆ, ಮಾನ್ಯ ಶಾಸಕರಾಗಿರುವಂತಹ ಶ್ರೀ ದಿನೇಶ್ ಅವರಿಗೆ